ಅವರ ವಿರುದ್ಧ ಇಡಿಯಿಂದ ಎಫ್ಐಆರ್ ದಾಖಲಾಗಿದೆ ಸರ್. ಅದ್ರ ಬೆನ್ನಲ್ಲೇ ಅವರ ಶ್ರೀಮತಿ ಅವರು 14 ಸೈಟು ವಾಪಸ್ ತಗೊಳ್ಳಿ ಅಂತ ಕಮಿಷನರ್ಗೆ ಪತ್ರ ಬರ್ತಾರೆ. ರಾಜಕೀಯವಾಗಿ ಟಾರ್ಗೆಟ್ ಮಾಡ್ತಿದ್ರು ನಮ್ಮ ಪತಿಯವರಿಗೆ, ಹಾಗಾಗಿ ಈ ಸೈಟೇ ಬೇಡ ನೋಡಿ. 14 ಸೈಟ್ನ 50% ಏನಿದೆ ಸಿದ್ದರಾಮಯ್ಯನವ್ರಿಗೆ ಧರ್ಮಪತ್ನಿಗೆ ಒಬ್ಬರಿಗೆ ಕೊಟ್ಟಿಲ್ಲ, 100 ಜನಕ್ಕೆ ಕೊಟ್ಟಿದ್ದಾರೆ. ಮೂಡಾದಲ್ಲಿ ಸಾವಿರಾರು ಸೈಟ್ನ ಆ ಥರ ಕೊಟ್ಟಿದ್ದಾರೆ. ಅನ್ನೆಸೆಸರಿಯಾಗಿ ಕಾನೂನು ವಿರುದ್ಧವಾಗಿ ಇವರು ಒಬ್ಬರಿಗೆ ಕೊಟ್ಟಿದ್ರೆ ಅದನ್ನ ಟಾರ್ಗೆಟ್ ಮಾಡಬಹುದಾಗಿತ್ತು. ಪ್ರತಿ ಮೂಡ ಬೋರ್ಡ್ ಮೀಟಿಂಗ್ ನಲ್ಲೂ ಕೂಡ ಒಬ್ಬರು ಶಾಸಕರು ಎಲ್ಲರೂ ಕೂಡ ಈ 50% ಏನು ಸರ್ಕಾರ ಆದೇಶ ಆಗಿದೆ ಅದರ ಪ್ರಕಾರ ಕೊಟ್ಟಿದ್ದಾರೆ. ಅದೇನು ಕಾನೂನು ಬಾಹಿರ ಅಲ್ಲ. ಕೊಟ್ಟಿರ್ತಕ್ಕಂಥದ್ದು ಯಾರ ಸರ್ಕಾರ? ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಕೊಟ್ಟಿದ್ದಾರೆ ಅಲ್ವಾ? ಅದರಿಂದ ಅವರು ಪದೇ ಪದೇ ಅವರ ಯಜಮಾನರಿಗೆ ಏನು ಕಿರಿಕಿರಿ ಆಗ್ತಾ ಇದೆ ಅದನ್ನ ಮನಗಂಡು ಈ ಸವಾಸನೆ ಬೇಡ, ಈ ಸೈಟ್ ಇದ್ರೆ ಏನು ಅಂತೇಳಿ ಅವರು ಬಹಳ ಬೇಜಾರಿಂದ ಅದನ್ನ 14 ಸೈಟನ್ನ ವಾಪಸ್ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಅದನ್ನ ಮುಂಚೆನೆ ಮಾಡಬೇಕಾಗಿತ್ತು, ಲೇಟ್ ಆದ್ರೂ ಪರವಾಗಿಲ್ಲ. ಅವರು ಸಿದ್ದರಾಮಯ್ಯನವರು ಸುಮಾರು ಇತಿಹಾಸ 40 ವರ್ಷದಲ್ಲಿ ಯಾವತ್ತೂ ಇಂಥ ಕಪ್ಪು ಚುಕ್ಕಿಯನ್ನ ಯಾವತ್ತೂ ಕೂಡ ಹೊಂದಿರಲಿಲ್ಲ. ಆದರೆ ಅದನ್ನ ಬೇರೆ ಬೇರೆಯವರು ಎಲ್ಲನೂ ಕೂಡ ಅವರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅವರ ಧರ್ಮಪತ್ನಿಗೆ ಮನಸ್ಸಿಗೆ ಬೇಜಾರಾಗಿ ಅದನ್ನ ಕೊಟ್ಟಿದ್ದಾರೆ. ತಡವಾಗಾದ್ರೂ ಪರವಾಗಿಲ್ಲ, ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಿ ಅಂತ ಇನ್ನೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಬಿಜೆಪಿಯವ್ರಿಗೆ ಇನ್ನೇನು ಕೆಲಸ ಇದೆ ರೀ? ಯಾವತ್ತಾದ್ರೂ ಒಳ್ಳೆ ಡೆವಲಪ್ಮೆಂಟ್ ಕೆಲಸ ಮಾಡಿ ಅಂತಕ್ಕಂಥದ್ದು ಯಾವ್ದಾರು ಹೇಳಿದ್ ನೋಡಿದೀರಾ? ಯತ್ನಾಳ್ ಮಾಡಿರ್ತಕ್ಕಂಥದ್ದಕ್ಕೆ ಆನ್ಸರ್ ಮಾಡ್ಲಿ, ರಮೇಶ್ ಜಾರಕಿಹೊಳಿ ಮಾಡಿರ್ತಕ್ಕಂಥದ್ದಕ್ಕೆ ಆನ್ಸರ್ ಮಾಡ್ಲಿ. ಅದು ಬಿಟ್ಟು ಸಿದ್ದರಾಮಯ್ಯನವರು 40 ವರ್ಷ ಇತಿಹಾಸದಲ್ಲಿ ಯಾವ್ದಾರ ಒಂದು ಕಪ್ ಚುಕ್ಕಿ ಇದೆಯಾ? ಅವ್ರನ್ನ ಯಾಕೆ ರಾಜೀನಾಮೆ ಕೇಳ್ತಾರೆ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.